ಇನ್ನು ಲೋಕಸಭೆಯಲ್ಲಿ ಮಾಜಿ ಸೇನಾ ಮುಖ್ಯಸ್ಥ ನರವಾಣೆ ಅವರ ಬುಕ್ ಜಟಾಪಟಿ ಇವತ್ತು ಕೂಡ ಮುಂದುವರೆದಿತ್ತು. ಲೋಕಸಭೆಯಲ್ಲಿ ಇವತ್ತು ಮೋದಿ ಭಾಷಣ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಸದನ ನಾಳೆಗೆ ಮುಂದೂಡಿಕೆ ಆದಂತ ಕಾರಣದಿಂದ ಮೋದಿ ನಾಳೆ ಮಾತನಾಡುವ ಸಾಧ್ಯತೆ ಇದೆ. ಆದರೆ ಕಾಂಗ್ರೆಸ್ ನಾಯಕರು ನಮ್ಮನ್ನ ಮಾತನಾಡೋಕೆ ಬಿಡದಂತವರನ್ನ ನಾವು ಮಾತನಾಡೋಕೆ ಬಿಡಲ್ಲ ಅಂತ ಸವಾಲ್ ಹಾಕ್ತಾ ಇದ್ದಾರೆ. डर गए, आने से डर गए सदन में. I don't think PM will have the guts to come to the Lok Sabha today. Because if he comes, I'm going to give him this book so he can read it. ಇದು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಸಂಸದೆ ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಮೋದಿ ಕುರಿತು ನೀಡಿದ ಹೇಳಿಕೆ. ಲೋಕಸಭೆಯಲ್ಲಿ ಮಾಜಿ ಸೇನಾ ಮುಖ್ಯಸ್ಥ ನರಾವಣೆ ಅವರ ಪುಸ್ತಕದ ಕುರಿತು ಪ್ರಸ್ತಾಪಿಸಲು ರಾಹುಲ್ ಗಾಂಧಿಗೆ ಅವಕಾಶ ನೀಡದ್ದಕ್ಕೆ ಕಾಂಗ್ರೆಸ್ ಸಿಡಿದೆದ್ದಿದೆ. ವಿಷಯ ಅಂದ್ರೆ ಇಂದು ಪ್ರಧಾನಿ ಮೋದಿ ಲೋಕಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ಚರ್ಚೆಯಲ್ಲಿ ಭಾಷಣ ಮಾಡುವವರಿದ್ರು. ಹೀಗಾಗಿ ಎಲ್ಲರ ಚಿತ್ತ ಮೋದಿ ಮಾತಿನತ್ತ ನೆಟ್ಟಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಲೋಕಸಭೆಯಲ್ಲಿ ದೊಡ್ಡ ಹೈ ಡ್ರಾಮಾ ನಡೆಯಿತು. ಬೆಳಗ್ಗೆಯಿಂದ ಪದೇ ಪದೇ ಮುಂದೂಡಿಕೆ ಆಗುತ್ತಲೇ ಇದ್ದ ಸದನ ಸಂಜೆ 5 ಗಂಟೆಗೆ ಶುರುವಾಗಿತ್ತು. ಆದರೆ ಪ್ರಧಾನಿ ಮೋದಿ ಬಂದಿರಲಿಲ್ಲ. ಅಷ್ಟೊತ್ತಿಗಾಗಲೇ ಕಾಂಗ್ರೆಸ್ ಸದಸ್ಯರು ಸೀದಾ ಸದನದ ಬಾವಿಗಿಳಿದು ಪ್ರತಿಭಟಿಸಿದ್ರು. ಅದರಲ್ಲೂ ವಿಪಕ್ಷಗಳ ಮಹಿಳಾ ಸಂಸದರು ಪ್ರಧಾನಿ ಮೋದಿ ವಿರುದ್ಧ ದೊಡ್ಡ ಪೋಸ್ಟರ್ ಒಂದನ್ನ ಹಿಡಿದು ಮೋದಿ ಆಸನದ ಬಳಿಯೇ ತಂದು ಪ್ರತಿಭಟಿಸಿದ್ರು. ಹೀಗಾಗಿ ಸದನವನ್ನ ನಾಳೆಗೆ ಮುಂದೂಡಲಾಯಿತು. ಇನ್ನು ಹೊರಗೆ ಬಂದು ಮಾತನಾಡಿದ ಸಂಸದೆ ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಮೋದಿ ಸದನಕ್ಕೆ ಬರಲು ಹೆದರಿದ್ದಾರೆ ಅಂತ ಕುಟುಕಿದ್ರು. डर गए, आने से डर गए सदन में. और उनके रेल मंत्री और निशिकांत जी तो बुलेट ट्रेन की तरह भागे लड़कियों को देख के. ಇನ್ನು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಹ ಈ ಬಗ್ಗೆ ಟ್ವೀಟ್ ಮಾಡಿದ್ದು, ನಾನು ಹೇಳಿದಂತೆ ಪ್ರಧಾನಿ ಮೋದಿ ಅವರು ಸಂಸತ್ತಿಗೆ ಬಂದಿಲ್ಲ, ಯಾಕಂದ್ರೆ ಅವರು ಸತ್ಯವನ್ನ ಎದುರಿಸಲು ಬಯಸಲ್ಲ ಎಂದಿದ್ದಾರೆ. ಅಷ್ಟಕ್ಕೂ ರಾಹುಲ್ ಗಾಂಧಿ ಇಂದು ಬೆಳಿಗ್ಗೆ ನರಾವಣೆ ಅವರು ಬರೆದ ಪುಸ್ತಕವನ್ನ ಸಂಸತ್ತಿಗೆ ಹಿಡಿದುಕೊಂಡು ಬಂದಿದ್ರು. ಅಷ್ಟೇ ಅಲ್ಲ, ಆ ಬುಕ್ ನಲ್ಲಿ ಏನ್ ಬರ್ದಿದೆ ಅಂತಾನೂ ಹೇಳಿದ್ರು. चीफ ऑफ आर्मी स्टाफ जनरल नारावाने ने राजनाथ सिंह जी को फोन किया और कहा कि देखिए कैलाश रिज पर चाइनीज टैंक्स आ गए हैं, हमारी टेरिटरी है, कैलाश रिज पर चाइनीज टैंक्स आ गई हैं, हमें क्या करना है. पहले राजनाथ सिंह जी ने उनको रिप्लाई नहीं दिया. ऑर्डर था, स्टैंडिंग ऑर्डर था टॉप का कि अगर चाइनीज फोर्सेस अंदर आएंगे तो उनपे बिना हमारे पूछे फायर नहीं करना. ಕೇಳಿದ್ರಲ್ಲ, ಹೀಗೆ ಹೇಳಿದ್ದ ರಾಹುಲ್ ಗಾಂಧಿ ಇಂದು ಮೋದಿ ಸದನಕ್ಕೇನಾದ್ರೂ ಬಂದ್ರೆ ಈ ಪುಸ್ತಕವನ್ನ ಅವರ ಕೈಗಿಡ್ತೀನಿ ಎಂದಿದ್ರು. I don't think PM will have the guts to come to the Lok Sabha today because if he comes I'm going to give him this book. So if PM comes I will go physically and hand him this book. ಇದೇ ಕಾರಣಕ್ಕೆ ಮೋದಿ ಇಂದು ಸದನಕ್ಕೆ ಬಂದಿಲ್ಲ ಅಂತ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ನಮ್ಮನ್ನ ಮಾತನಾಡಲು ಬಿಡದವರನ್ನ ನಾವು ಮಾತನಾಡಲು ಬಿಡಲ್ಲ ಅಂತ ಸಂಸತ್ತಿನ ಹೊರಗೆ ಪ್ರತಿಭಟಿಸಿದ್ದಾರೆ. ಈ ಮಧ್ಯೆ ಇಂದು ಬೆಳಿಗ್ಗೆ ಸಂಸದ ನಿಶಿಕಾಂತ್, ದುಬೈ ಎಡ್ವಿನಾ ಮತ್ತು ನೆಹರು ಬುಕ್ ಸೇರಿದಂತೆ ಕೆಲ ಪುಸ್ತಕಗಳನ್ನ ಪ್ರದರ್ಶಿಸಿ ಅದರಲ್ಲಿರೋ ಸಂಗತಿಗಳನ್ನ ಓದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. जो नेहरू परिवार कांग्रेस परिवार के गद्दारी, मक्कारी, भ्रष्टाचार और अय्यासी से भरा पड़ा है और वो सब छपी हुई किताब है. पहली किताब ये है एडविना एंड नेहरू. ಆದ್ರೆ ಇದಕ್ಕೆ ಕಾಂಗ್ರೆಸ್ ಸಂಸದರು ಕೆರಳಿ ಕೆಂಡವಾದ್ರು. ಮಾತಿನ ಜಟಾಪಟಿ ನಡೆಯಿತು. ಅವರಿಗೆ ಪುಸ್ತಕ ಓದಲು ಅವಕಾಶ ಕೊಟ್ರೆ ನಮಗೂ ಅವಕಾಶ ಕೊಡಿ ಅಂತ ವಿಪಕ್ಷ ಸದಸ್ಯರು ಗುಡುಗಿದ್ರು. ಈ ನಡುವೆ ಲೋಕಸಭೆಯಿಂದ ಕಾಂಗ್ರೆಸ್ನ 8 ಸಂಸದರನ್ನ ಅಮಾನತು ಮಾಡಿದ್ದನ್ನ ಖಂಡಿಸಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟಿಸಲಾಯಿತು. ಈ ವೇಳೆ ಅಲ್ಲೇ ಬರ್ತಿದ್ದ ಕೇಂದ್ರ ಸಚಿವ ರವನೀತ್ ಸಿಂಗ್ ಅವರನ್ನ ರಾಹುಲ್ ಗಾಂಧಿ ದೇಶದ್ರೋಹಿ ಸ್ನೇಹಿತ ಎಂದಿದ್ರು. ಇದಕ್ಕೆ ರವನೀತ್ ತಿರುಗೇಟು ನೀಡಿದ್ದು ರಾಹುಲ್ ಗಾಂಧಿ ರಾಷ್ಟ್ರದ ಶತ್ರು ಎಂದಿದ್ರು. The thing is, here is a traitor walking right by. Take a look at your face. This is what it looks like. Hello, brother. My traitor friend. Surrender. Don't worry, you'll come back. Surrender. Yes, ಹೀಗೆ ಸಂಸತ್ನಲ್ಲಿಂದು ದೊಡ್ಡ ಕೋಲಾಹಲವೇ ನಡೆದಿದೆ.
ನಾಳೆ ಪ್ರಧಾನಿ ಮೋದಿ ಮಾತನಾಡ್ತಾರಾ ಇಲ್ವಾ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.